ಓ ಬೆಳಗ್ಗೆ ನಿಂತ್ಕೊಂಡು ಏನೋ ಮಾತಾಡ್ತಿದ್ದೀರಾ? ನೀವಿಬ್ರು ಮಾತಾಡ್ತಿದ್ದೀರಾ ಅಂದ್ರೆ ಊರ್ನಾಗ ಯಾವ್ದೋ ದೊಡ್ಡ ಸುದ್ದಿನೇ ಇರ್ಬೇಕು ಅನ್ಸುತ್ತೆ. ಕಣೆ, ನಮ್ಮನೆ ಸುದ್ದಿ ಮಾತಾಡ್ತಿದ್ದೀವಿ ಅಷ್ಟೇ. ನೀನ್ ನೋಡಿದ್ನಲ್ಲ, ಈಗ ನಮ್ಮನೆ ಸುದ್ದಿ ಅಲ್ಲ ನಿಂತ ಯಾಕೆ ನೀನ್ ಊರ್ನಾಗ ಎಲ್ಲಾರ ಹತ್ರ ಹೇಳ್ಕೊಂಬರಂತೆ. ಅದಕ್ಕೆ ನೋಡ್ತಾ ಇದ್ದೆ, ಪ್ರೇಮಿ ಎಲ್ಲ ಬರ್ಲೇ ಇಲ್ವಲ್ಲ. ನಮ್ ಸುದ್ದಿ ಹೇಳಿದೆ ಊರ್ನಾಗ್ತಾಗಿ ಎಲ್ಲಾ ತಗ ಹೇಳ್ಕೊಂಬಂದ್ರೆ ಚಂದಾಗಿರುತ್ತಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಂದ್ಬಿಟ್ಟೆ. ತಡಿ ಹೇಳ್ತೀನಿ. ಅಯ್ಯೋ, ನಾನು ಯಾರ ಮನೆ ಸುದ್ದಿನೂ ಹೇಳಲ್ಲ ಕಣೆ. ಇದೇನು ಹಿಂಗಂತೀಯ? ಆದ್ರೆ ನಿನ್ನೆ ರಾತ್ರಿ ಜಯಮ್ಮನ ಮನೆಯಲ್ಲಿ ಏನಾಯ್ತು ಗೊತ್ತಾ? ಏನಾಯ್ತು ಪ್ರೇಮಿ? ಏನು ಜಯಮ್ಮನ ಮನೆಗೆ ಏನಾಯ್ತು? ದೊಡ್ಡ ವಿಷಯ ಕಣೆ. ಆದ್ರೆ ಈಗ ಹೇಳಿದೆ ಕತೆನೇ ಶುರು ಆಗೋಗುತ್ತೆ. ಮೊದಲು ಜಯಕ್ಕನೇ ಬರ್ಲಿ ತಡಿ, ಆಮೇಲೆ ಅವಳ ಬಾಯಿಂದನೇ ಏನಾಯ್ತು ಎತ್ತಾತ ಕೇಳಿದ್ರಾಯ್ತು. ಅಯ್ಯೋ, ಈಗಲೇ ಹೇಳೆ. ನೀನು ಅರ್ಧಂಬರ್ಧ ಹೇಳ್ಬಿಟ್ಟು ಹೋದ್ರೆ ನನಗೆ ಇಡೀ ದಿನನೂ ಅದರದೇ ಚಿಂತೆ. ಏನಾಯ್ತೋ ಎತ್ತಾಯ್ತು ಅಂತ ಯೋಚನೆ ಮಾಡ್ತಾನೆ ಇರ್ತೀನಿ. ನೀನು ಅರ್ಧಂಬರ್ಧ ಹೇಳ್ಕೊಂಡು ಹೋಗ್ಬೇಡ. ನೀನು ಏನಾಯ್ತು ಅಂತ ಕ್ಲೀನಾಗಿ ಹೇಳ್ಬಿಟ್ಟು ಹೋಗು. ಅಷ್ಟೊಂದು ಅವಸರ ಏನು ಪಡಕ್ ಹೋಗ್ಬೇಡ. ನಾನು ಸಂಜೆಗೆ ಬರ್ತೀನಿ, ಆಗ ಎಲ್ಲ ಹೇಳ್ತೀನಿ. ಹೊಲ್ತಾಗೊಂಚೂರು ಕೆಲಸ ಐತೆ, ಬರ್ತೀನಿ ತಡಿ. ಸಂಜೆಗೆ ಬಂದು ಹೇಳ್ತೀನಿ ಅಂತ ಮರ್ತೋತು ಗಿರ್ತೋತು ಅಂತ ಮಾತ್ರ ಹೇಳ್ಬೇಡ ನೋಡು. ನೀನು ಅರ್ಧಂಬರ್ಧ ಸುದ್ದಿ ಕೊಟ್ಟು ನಮ್ಗೆಲ್ಲ ಕುತೂಹಲ ಹತ್ಬಿಟ್ಟು ಹೋಗ್ಬಿಡ್ತೀಯ. ಕ್ಲೀನಾಗಿ ಬಂದು ಅದೇನು ಎತ್ತ ಅಂತ ಜ್ಞಾಪಿಸ್ಕೊಂಬಂದು ಹೇಳಿದ ನೋಡು. ಬರ್ತೀನಿ. ಹೊಲ್ತಾಗ ಒಂಚೂರು ಕೆಲಸ ಐತೆ, ಬೇಕಾದ್ರೆ ಸಂಜೆಗೆ ಬಂದು ಹೇಳ್ತೀನಿ ತಗ. ನೀನೇನು ಚಿಂತೆ ಮಾಡಬೇಡ. ಈ ಸತಿ ಅಂತ ನಾನು ಹೇಳೋದು ನಿಜವಾಗ್ಲೂ ದೊಡ್ಡ ವಿಷಯನೇ. ಸಂಜೆ ಮಾತ್ರ ಮರೆಯಲ್ಲ. ಬರ್ತೀನಿ ತಗ, ನಿಮ್ಮಂತಾಗೆ ಬಂದು ಹೇಳ್ತೀನಿ. ಭಾಗ್ಯಕ್ಕ, ಈಗ ಇಲ್ಲೇ ಕತೆ ಆಯ್ತು. ಈಗ ನಮ್ಮ ಮನೆಗೆ ಹೋದ್ರೆ ಸಾಕು. ನಮ್ಮ ಅತ್ತೆ ಬೈಗಳ ಕೇಳೋಕ್ಕೆ ಈ ಪ್ರೇಮಿ ಹೇಳಿದ ವಿಷಯಕ್ಕೂ ನನ್ನ ಕುತೂಹಲ ಇನ್ನೂ ಜಾಸ್ತಿನೇ ಆಗ್ತಿದೆ ಕಣೆ ಅಕ್ಕ. ಹೋಗತ್ಲಾಗೆ ನಮ್ಮ ಅತ್ತೆ ಬೈದ್ರು ತಡ್ಕೋಬೋದು. ಈ ಪ್ರೇಮಿ ಅರ್ಧಂಬರ್ಧ ಹೇಳೋಗ್ತಾಳಲ್ಲ, ಅದನ್ನ ತಡ್ಕೊಳಕ್ಕಾಗಲ್ಲ ನನಗಂತೂ. ನಿಂದೊಳೆ ಕತೆ ಆಯ್ತು ಗಿರ್ಜಿ, ನನಗೂ ಹಾಗೆ ಕಣೆ. ಆದ್ರೆ ಸರಿ, ನೀನ್ ಮೊದಲು ನಿಮ್ಮ ಮನೆಗೆ ಹೋಗು. ಇಲ್ಲ ಅಂದ್ರೆ ನಿಮ್ಮ ಅತ್ತೆ ಇಲ್ಲಿಗೆ ಬಂದ್ಬಿಟ್ಟು ಏನ್ ಮಾಡ್ತಾಳೆ ಇವಳು ಅಂತ ಇಲ್ಲಿಂದನೇ ಜಗಳ ಶುರು ಮಾಡ್ಕೊಂಡ್ಬಿಡುತ್ತು. ಪೋಸ್ಟ್ ಹೋಗು, ನಿಮ್ಮ ಅತ್ತೆದು ಏನು ಎತ್ತ ಅಂತ ಕೇಳೋಗು. ಕುಂಕುಂದಾಗ ಬತ್ತೀನಿ ತಡಿ. ನಮ್ಮ ಅತ್ತೆ ಅಂತಾಳೆ ತಗ, ಇಲ್ಲಿಗೆ ಬಂದು ಜಗಳ ಶುರು ಮಾಡ್ಕೊಂಡು ಹೋಗ್ಬಿಡ್ತಾಳೆ. ಏನೋ ಎತ್ತ ಒಂದು 5 ನಿಮಿಷ ಹೋಗಿ ಬರ್ತಾಳೆ ಅನ್ನಂಗಿಲ್ಲ. ಜಗಳ ಮಾಡಿದ್ದು ನನಗಂತೂ ಸಾಕು ಹೋಗೋಯ್ತೆ. ಆದ್ರೆ ಸಂಜೆಗೆ ಮತ್ತೆ ಬರ್ತೀನಿ. ಈ ಪ್ರೇಮಿ ಬಂದು ಅದೇನ್ ಸುದ್ದಿ ಹೇಳ್ತಾಳೆ ಹೇಳು ಅಂತ ನನಗಂತೂ ಕುತೂಹಲನೇ ಆಗಿದೆ. ಇಲ್ಲೇ ಕುತ್ಕೊಂಡು ಅದೇನು ಅಂತ ಕೇಳೋಂತಾಗ. ಸರಿ ತಗ. ಅತ್ತೆ ಏನಾಯ್ತು ಸುಮಾ? ಅತ್ತೆ ಬೆಳಿಗ್ಗೆಯಿಂದ ರತ್ನ ರೂಮಿಂದ ಹೊರಗೆ ಬಂದಿಲ್ಲ. ಏನಾಯ್ತು ಅಂತನೂ ಗೊತ್ತಿಲ್ಲ. ಮಾತಾಡ್ಸಿದ್ರು ಏನು ಮಾತಾಡ್ತಾನಿಲ್ಲ, ಬಾಗಿಲನ್ನು ತೆಗಿತಿಲ್ಲ ಕಣತ್ತೆ. ಏನು ಹೇಳ್ತಾ ಇದೀಯಾ? ಏನು ರತ್ನ ಬೆಳಗ್ಗೆಯಿಂದ ರೂಮಿಂದ ಹೊರಕ್ಕೆ ಬಂದಿಲ್ವಾ? ಏನಾಯ್ತು ಏನೋ ಕಾಣೆ. ನಡಿ ಹೋಗೋಣ. ರತ್ನ, ಬಾಗ್ಲು ತೆಗಿ ಇಲ್ಲಿ. ಅಯ್ಯೋ ದೇವ್ರೆ, ಎಷ್ಟು ಸರಿ ಬಾಗ್ಲು ಬಡಿದ್ರು ಇವಳು ಯಾಕೋ ಬಾಗ್ಲನ್ನೇ ತೆಗಿತಿಲ್ಲಲ್ಲಪ್ಪ. ಏನ್ ಮಾಡ್ಕೊಂಡ್ಲೋ ಏನು, ಏನಾಯ್ತು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಅಯ್ಯೋ, ನನಗಂತೂ ಜೀವ ಡವ ಅಂತೈತೆ. ಅತ್ತೆ ನಾನು ಅಷ್ಟೇ, ಬೆಳಗಿಂದ ಎಷ್ಟು ಸರಿ ಕರೆದ್ರು ಬಾಗ್ಲ ತೆಗಿತಿಲ್ಲ. ಎದ್ದು ಬಾ ರತ್ನ, ಎದ್ದು ಬಾ ಅಂತ ಹೇಳ್ತಾನೆ ಇದ್ದೀನಿ. ಇನ್ನು ಮಲ್ಕೊಂಡಿದ್ದೇನೆ ಅಂತ ಬಂದು ಬಾಗ್ಲು ಬಡಿದ್ರೆ ಏನು ಉತ್ತರನೇ ಇಲ್ಲ ಕಾಣತ್ತೆ. ನನಗಂತೂ ಜೀವನೇ ಡವ ಅಂತು. ಅದಕ್ಕೆ ನಿಮ್ಮನ್ನು ಕರೆದಿದ್ದು. ರತ್ನ, ನಿನಗೇನಾದ್ರು ಆಗೈತೇನೆ? ಯಾಕೆ ಮಾತಾಡ್ತಾನೂ ಇಲ್ಲ, ಏನು ಬಾಗ್ಲು ತೆಗಿತಿಲ್ಲ. ಏನಾಯ್ತು ನಿನಗೆ? ನಿಮ್ಮಮ್ಮ ಕರಿತಿದ್ದೀನಿ, ಬಾಗ್ಲು ತೆಗಿಯೇ. ಅಯ್ಯೋ ಅಮ್ಮ, ನಾನು ಎದ್ದಿದ್ದೀನಿ, ತಡಿಯಮ್ಮ ಬರ್ತೀನಿ. ಓ ಸಬ್ಬ, ಎದ್ದೀನಿ ಅಂದಮೇಲೆ ಯಾಕೆ ಬಾಗ್ಲು ತೆಗಿತಿಲ್ಲ ನೀನು? ಇವಳಂತೂ ಏನೋ ಆಗೈತೆ ಅಂತ ನನಗೆ ಬಂದು ಹೇಳಿದ್ರು. ನನಗಂತೂ ಅದೇ ಜೀವ ಹಂಗೆ ಇಟ್ಕೊಂಡಿದ್ದೆ. ಎಷ್ಟೊತ್ತಿಗೆ ನೀನು ಮಾತಾಡ್ತೀವಿ, ಏನು ಬಾಗ್ಲು ತೆಗಿತು ಅಂತ ಕಾತ್ಕೊಂಡು ಕೂತಿದ್ದೀನಿ. ಎದ್ದಿದ್ಮೇಲೆ ಬಾಗ್ಲು ತೆಗಿಕ್ಕೆ ಏನಾಗಿತ್ತು ನಿನಗೆ? ಬಾರ ಹೊರಕ್ಕೆ. ಯಾಕೆ ಇವಳು ಮಕ್ಕ ಸಾಪ್ಕು ಮಾಡ್ಕೊಂಡಲ್ಲ? ಏನಾಯ್ತು? ಯಾಕೆ ರತ್ನ, ಯಾಕೆ ನಿನ್ನ ಮುಖ ಯಾಕೆ ಹಿಂಗೈತೆ? ರಾತ್ರಿ ಯಾಕೆ ನಿದ್ದೆ ಮಾಡಿಲ್ವಾ? ಅದು ನಿದ್ದೆ ಬರಲಿಲ್ಲ ಕಣಮ್ಮ. ಯಾಕೆ? ಯಾಕೋ ಗೊತ್ತಿಲ್ಲ, ಯಾಕೋ ನಿದ್ದೆನೇ ಬರಲಿಲ್ಲ. ಯಾಕೋ ಗೊತ್ತಿಲ್ಲ ಅಂದ್ರೆ ಏನು? ನೀನು ನನಗೆ ಏನು ಹೇಳ್ಬೇಕು ಅಂತ ಹೇಳ್ತಿದ್ದೆ ನಿನ್ನೆ ರಾತ್ರಿ. ಅದೇನು ಹೇಳು ಈಗ. ಏನು ವಿಷಯ? ಅದು ಅಮ್ಮ, ನೆನ್ನೆ ರಾತ್ರಿ ಅಪ್ಪನ ಜೊತೆ ಮಾತಾಡ್ಬೇಕಾರೆ ಅಮ್ಮಂಗೆ ಏನು ಯಾವ ವಿಷಯನೂ ಏನು ಹೇಳ್ಬೇಡ ಅಂತ ಹೇಳ್ತು ಅಪ್ಪ. ಏನು ನಿಮ್ಮಪ್ಪ ಹಂಗಂತೆ? ನಿನ್ಗೇನು ಹೇಳ್ತು ನಿಮ್ಮಪ್ಪ? ಮನೆ ಹಿಂದೆ ಐತಲ್ಲ ಜಾಗ, ಅದ್ರ ಬಗ್ಗೆ. ಅದ್ರಲ್ಲಿ ಏನೈತೆ ಅಂತ ಮುಚ್ಚಿಕ ಅಂತದ್ ಏನೈತೆ ಅಂತದು? ನಿಮ್ಮಪ್ಪ ಏನು ಮುಚ್ಚಿಕೋ ಅಂತೀಯ? ಏನು ಅಂತಾನೆ ಅರ್ಥ ಆಗ್ತಿಲ್ವಲ್ಲ. ಮನೆ ಹಿಂಭಾಗ ಜಾಗ ಐತೆ ಒಪ್ಕಂತೀನಿ, ಅದ್ರಲ್ಲೇನೈತೆ ಮುಚ್ಚಿಕ ಅಂತದು? ಅಪ್ಪ ಯಾರಿಗೂ ಹೇಳ್ದಂಗೆ ಏನೋ ಒಂದು ಕೆಲಸ ಮಾಡಕ್ಕೆ ಯೋಚನೆ ಮಾಡ್ತಿದ್ದಾರೆ. ಯಾವ ಕೆಲಸ?
ಅಮ್ಮ ಅದು ನನಗೆ ಏನೋ ಪೂರ್ತಿಯಾಗಿ ಏನೂ ಗೊತ್ತಿಲ್ಲ ಕಣಮ್ಮ. ಆದರೆ ನಿನ್ನೆ ರಾತ್ರಿ ಅಪ್ಪ ಯಾರ ಜೊತೆ ಫೋನ್ನಾಗೆ ಮಾತಾಡ್ತಿದ್ದು, ಅದು ಮನೆಯಲ್ಲಿ ಮನೆಯವರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಹೇಳ್ತಾ ಇದ್ರು. ಅದನ್ನ ಕೇಳಿಸ್ಕೊಂಡೆ ನಾನು. ಏನು ಹೇಳ್ತಾ ಇದೀಯಾ? ಯಾರ ಜೊತೆ ಮಾತಾಡ್ತಿದ್ರು? ಅಯ್ಯೋ ಗೊತ್ತಿಲ್ಲ ಕಣಮ್ಮ, ನಾನು ಅಲ್ಲೇ ಕೇಳಿಸ್ಕೊಂಡಿದ್ದೆ. ಇನ್ನೇನು ಕೇಳಿಸ್ಕೊಳ್ಳೋಣ ಅನ್ನಿಸ್ತು, ಹೊರಕ್ಕೆ ಹೋಗ್ಬಿಟ್ರು ಅಪ್ಪ. ನಿಮ್ಮ ಅಪ್ಪ ಬಂದ್ರು ಅನ್ಸುತ್ತೆ, ಅದೇನು ತಡಿ ಕೇಳೋಣ. ರೀ, ಏನಾಯ್ತು? ನಿನ್ನೆ ರಾತ್ರಿ ರತ್ನ ಜೊತೆ ಏನ್ ಮಾತಾಡಿದ್ರಿ? ಏನು ಇಲ್ಲ. ಏನು ಇಲ್ಲ ಅಂದ್ರೆ ರತ್ನ ಹೇಳಿದಾಳೆ ಮನೆ ಹಿಂಭಾಗ ಜಾಗದ ಬಗ್ಗೆ ಏನೋ ಯಾರ ಹತ್ರನೋ ಏನೋ ಮಾತಾಡ್ಕೊಂತ ಯೋಚನೆ ಮಾಡ್ತಿದ್ರಂತೆ. ಅದೇನದು? ಭಾಗ್ಯ, ನೀನ್ ಯಾಕೆ ಅಷ್ಟೊಂದು ತಲೆ ಕೆಡ್ಸ್ಕೊಂತಿದ್ಯಾ ಅಂತ. ಇನ್ನು ಅದ್ರ ಬಗ್ಗೆ ಏನು ಅಷ್ಟಾಗಿ ನಾನು ತೀರ್ಮಾನ ಮಾಡಿಲ್ಲ, ಸುಮ್ಮನೆ ಯೋಚನೆ ಮಾಡ್ತಿದ್ದೆ ಅಷ್ಟೇನೆ. ಅದೇಂದ್ರೆ ತೀರ್ಮಾನ ಆಗಿಲ್ಲ ಅಂದ್ರೆ ಅದ್ರ ಬಗ್ಗೆ ಯಾಕೆ ಮಾತಾಡ್ತಿದ್ದೀರಾ? ಮನೆಯಲ್ಲಿ ಜಾಗದ ವಿಷಯ ಅಲ್ವಾ? ನಾನು ಈ ಮನೆಯವಳೆ ತಾನೆ, ಮಕ್ಕಳು ಈ ಮನೆಯವರೇ ತಾನೆ. ನಮ್ಮನ್ ಬಿಟ್ಟು ನೀವು ಒಬ್ರೇ ಅದೇನು ಯೋಚನೆ ಮಾಡ್ತಿದ್ರಿ? ಅಂತದ್ ಏನೈತೆ? ನನಗೆ ಯಾಕೋ ಅನುಮಾನನೇ ಬರ್ತೈತೆ. ನಿನ್ನ ಬಿಟ್ಟು ಏನು ಮಾಡಲ್ಲ, ಆದ್ರೆ ಕೆಲವೊಂದು ವಿಷಯಗಳು ಮೊದಲು ನಾನೆಲ್ಲ ವಿಚಾರಿಸ್ಕೊಂತೀನಿ, ಆಮೇಲೆ ಎಲ್ಲರ ಮುಂದೆನೂ ಬಂದು ನಿನ್ಗೆ ಏನು ಎತ್ತ ಅಂತ ಎಲ್ಲಾನು ಹೇಳ್ತೀನಿ, ಸರಿನಾ? ಮನೆಯವ್ರ ಮುಂದೆ ಹೇಳೋಕ್ಕಾಗಲ್ಲ ಅಂದ್ರೆ ಬೇರೆಯವ್ರ ಹತ್ರ ಹೇಳ್ತೀರಾ? ಯಾರಿಗೋಗಿ ಎಲ್ಲಿ ಹೇಳ್ತೀರಾ? ಯಾರಿಗೆ ಹೇಳೋದ್ ಬೇಡ, ಸರಿ. ನನಗೆ ಹತ್ರ ನನ್ನ ಹತ್ರ ಬಂದು ಏನು ಎತ್ತನಾದ್ರೂ ಹೇಳ್ಬೇಕು ತಾನೇ. ನೀನು ಮೊದ್ಲೇ ಈಗ ಕೋಪದಲ್ಲಿದ್ಯಾ. ನಾನು ಏನು ಎತ್ತ ಅಂತ ಎಲ್ಲ ಬಂದು ಸಂಜೆಗೆ ಹೇಳ್ತೀನಿ, ಈಗೇನು ಮಾತಾಡಕ್ಕಾಗಲ್ಲ, ಸರಿನಾ? ಯಾಕೆ ಹೇಳ್ತೀರಾ? ಈಗಲೇ ಹೇಳಿ. ಈಗ ಹೇಳಕ್ಕಾಗಲ್ಲ ಭಾಗ್ಯ. ಈಗ ಆಗಲ್ಲ, ಹೇಳಲ್ಲ, ಮಾಡಲ್ಲ ಅಂತಿದ್ರೆ ನನಗಂತೂ ಅನುಮಾನ ಇನ್ನೂ ಜಾಸ್ತಿನೇ ಆಗ್ತೈತೆ. ಏನಾಯ್ತು? ಯಾರಿಗೆ ಮದ್ವೆ ಮಾಡ್ತೀರಾ? ಅಯ್ಯೋ ಅತ್ತೆ, ಮದ್ವೆ ಎಲ್ಲ ಕಣತೆ, ನಿಮ್ಮ ಮಗ ಏನೋ ವಿಷಯ ಮುಚ್ಚಿಟ್ಟಿದ್ದಾರೆ. ಏನು ಹೇಳ್ತಿದ್ಯಾ? ಏನು ರಾಜ ಮನೆ ಮುಚ್ಚಿಟ್ಟಿದ್ದಾನ? ಅಯ್ಯೋ ದೇವ್ರೆ, ಅವ ಮನೆಯಲ್ಲ ಕಣವ, ವಿಷಯ. ಏನು ವಿಷಯ ಆಯ್ತಾ ಮನೆಯಲ್ಲಿ? ಯಾವ ವಿಷಯನೋ? ಅಯ್ಯೋ ಅತ್ತೆ, ವಿಷಯ ಕಣತೆ, ವಿಷ ಅಲ್ಲ. ಅಯ್ಯೋ ದೇವ್ರೆ, ನೀವು ಮಾತಾಡೋದ ಕೇಳಿಸೋದಕ್ಕಿಲ್ಲ ಕಣೆ. ಅಯ್ಯೋ, ನನಗಂತೂ ವಿಷ ಅಂತ ಕೇಳಿಸ್ಬಿಡ್ತು, ಅದಕ್ಕೆ ನಾನು ಕೇಳ್ದೆ ಅಷ್ಟೇಯ. ಒಳಕ್ ಹೋಗವ, ಹೋಗ್ ಕೂತ್ಕೋಗವ. ಏನ್ಲ ನೀನು ಅಂದಿದ್ದು? ನನ್ನ ಹೊರಕ್ ಹೋಗಿ ಕುತ್ಕ ಅಂತೀಯ? ಅಯ್ಯೋ ಅತ್ತೆ, ಒಳಕ್ಕೆ ಹೋಗಿ ಕುತ್ಕ ಅಂತ ಹೇಳಿದವರು, ಹೊರಕ್ಕಲ್ಲ. ಓ, ಅದ್ನೇ ಮೊದ್ಲು ಹೇಳ್ಬೇಕು ತಾನೆ. ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಅಂಡ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಸಹಕರಿಸಿ ಈ ಕಥೆಯನ್ನು ಮುಂದುವರಿಸೋಣ.